ಶೋರೂಮ್ಸ್ ಇದೆ. ಮೊದಲು ಅರಮನೆ ಬಿದ್ದೋಗುವ ಟೈಮಲ್ಲಿ ಎಲ್ಲ ಅರಮನೆಯವರು ಇಲ್ಲೇ ಇದ್ದರು, ಎಲ್ಲ ರೂಮ್ಸ್ ಇದ್ದಿದ್ದು. ಇದು ರೂಮ್ಸ್ ಇದೆ ಈಗ. ಮತ್ತು ಹೊಸತು ನಾವು ಕಟ್ಟಿ ಅಲ್ಲಿಗೆ ಶಿಫ್ಟ್ ಆಗಿದ್ದೇವೆ. ಓಕೆ. ಮುಂಚೆ 36 ಹಳ್ಳಿಗೆ ಒಡೆಯರು ಅಂತ ಹೇಳಿದಾಗ ಎಷ್ಟು ಎಕರೆ ಜಮೀನಿತ್ತು ಸರ್ ಮುಂಚೆ? ಬಿಫೋರ್ ಇದು ಎಂತ ಇಂಡಿಪೆಂಡೆನ್ಸ್ ಮುಲ್ಕಿ ಅರಸರದ್ದೇ ಇತ್ತು ಕಂಪ್ಲೀಟ್. ಇಂಡಿಪೆಂಡೆನ್ಸ್ ನಂತರ ಹೋಯಿತು. ಮತ್ತು ಡಿಕ್ಲರೇಷನ್ ಆ್ಯಕ್ಟ್ 1972 ಅಲ್ಲಿ ಡಿಕ್ಲರೇಷನ್ ಬಂದ ಮೇಲೆ ತುಂಬ ಪ್ರಾಪರ್ಟಿ ನಾವು ಕಳ್ಕೊಂಡಿದ್ದೇವೆ. ಓಕೆ. ಎಷ್ಟು ಕಳ್ಕೊಂಡ್ರಿ ಸರ್? ಇಡೀ ಊರು ನಮ್ಮದೇ ಇತ್ತಲ್ಲ ಆಗ. ಒಂದು ಅಂದಾಜು 500-1000 ಎಕರೆ ಮೇಲೆ ಇರ್ಬೋದು. ಓ, ಇವಾಗ ಎಷ್ಟು ಉಳ್ಕೊಂಡು? ಈಗ 50 ಎಕರೆ ತನಕ ಉಳ್ಕೊಂಡಿದ್ದಾರೆ. ಅಷ್ಟೇ ಉಳ್ಕೊಂಡಿದ್ದು. ಅದನ್ನೇ ಮೇಂಟೈನ್ ಮಾಡಬೇಕು. ಓಕೆ ಸರ್. ಇದೇನು ಸರ್ ದೊಡ್ಡದಾಗಿ ಒಂದು ಪಾತ್ರೆ ಥರ ಇಟ್ಕೊಂಡಿದ್ರು? ನೀರು ಶೇಖರಣೆದ ಅಥವಾ ಹೇಗೆ? ಇಲ್ಲ, ನೀರು ಶೇಖರಣೆ ಇದೆ. ನೀವು ತಂದಿಟ್ಟಿರೋದು? ಹೌದು. ಓಕೆ. ಅಲ್ಲಿ ಒಳಕಲ್ಲು ಎಲ್ಲ ಏನು ಇಷ್ಟೊಂದು ಇದ್ವಾ ಸರ್ ಒಂದೇ ಕಡೆ ಅರಮನೆಯಲ್ಲಿ? ಇಲ್ಲೇ ಇದ್ದದ್ದು ಅದೆಲ್ಲ, ಇಲ್ಲೇ ಇದ್ದಿದ್ದೆಲ್ಲ. ಓಕೆ. ಖಾರ ರುಬ್ಬ ಕಲ್ಲು ಬೇರೆ ಬೇರೆ ಶೇಪ್ ಇದೆಯಲ್ಲ ಸರ್? ಓ, ಎಲ್ಲ ಬೇರೆ ಬೇರೆ ಶೇಪ್ ಇದೆ ಇಲ್ಲಿ ನೋಡ್ಬೋದು ನೀವು. ಓಕೆ, ಎಲ್ಲ ಹಂಗೆ ಇಟ್ಕೊಂಡಿದ್ದೀರಾ.